ಫೈನಲಿ ಇವತ್ತು ರಿಪೋರ್ಟ್ಸ್ ಕೊಡೋ ದಿನ. ಚಂದನ್ ಅವರು ಒಂದು ನ್ಯೂಸ್ ಕೊಟ್ಟಿದ್ದಾರೆ. ಬಂಕ್ ಹಾಕಿರ್ಬೋದು ಅಥವಾ ಕಾಲೇಜ್ಗೆ ತುಂಬ ದಿವಸ ಬರ್ದೇ ಇರ್ಬೋದು, ಬಟ್ ಆ ಕನೆಕ್ಷನ್ ಇದೆಯಲ್ಲ 5 ಇಯರ್ಸು. ಅಲ್ಲಿ ನಮ್ಮ ಡೀನ್ ಮ್ಯಾಮ್ ಬಂದ್ಬಿಟ್ರು. 5 ವರ್ಷ ಹೆಂಗೋಯ್ತು ಅಂತಲೇ ಗೊತ್ತಿಲ್ಲ. ಬೇಜಾರ್ ಜೊತೆಗೆ ಖುಷಿನೂ ಇದೆ. ಇದೇ ನನ್ನ ಲಾಸ್ಟ್ ಸ್ಟೂಡೆಂಟ್ ಲೈಫು. ಎಷ್ಟು ಹೇಳ್ತಾಯಿದ್ರು ಕನ್ವಿನ್ಸ್ ಆಗ್ತಾಯಿಲ್ಲ ಗೈಸ್. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಿಲ್ವರ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಅಷ್ಟು ದಿನದಿಂದ ಹೇಳ್ತಿದ್ದೆ ಅಲ್ವಾ, ರಿಪೋರ್ಟ್ಸ್ ಬರಿತಾಯಿದ್ದೀನಿ, ಕೊಡಬೇಕು ಅಂತ. ಫೈನಲಿ ಇವತ್ತು ರಿಪೋರ್ಟ್ಸ್ ಕೊಡೋ ದಿನ. ಎಲ್ಲ ಬರೆದು ಕಂಪ್ಲೀಟ್ ಆಗಿದೆ. ಇವಾಗ ಹೋಗಿ ಆಫೀಸ್ಗೆ ಹೋಗಿ ಸೈನ್ ಮಾಡಿಸ್ಕೊಂಡು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಸಬ್ಮಿಟ್ ಮಾಡಿ ಬರಬೇಕು. ಅಷ್ಟೇ ಇವತ್ತಿನ ಕೆಲಸ. ಸೊ ಲೆಟ್ಸ್ ಗೋ ಗೈಸ್. ನಾವೀಗ ಆಫೀಸ್ಗೆ ಹೋಗಿ ಸೈನ್ ಹಾಕ್ಸ್ಕೊಬಂದು ತಿಂಡಿ ಮಾಡೋಕ್ಕೆ ಬಂದಿದ್ದೀವಿ ಹೋಟೆಲ್ಗೆ. ಇದನ್ನೆಲ್ಲ ನಾವೇ ತಿಂತಾ ಇರೋದು ಗೈಸ್. ಇವಾಗ ನಾವು ತಿಂಡಿ ಮುಗಿಸ್ಕೊಂಡು ಕಾಲೇಜ್ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಿ ಸಬ್ಮಿಟ್ ಮಾಡಿ ಮನೆಗೆ ಹೋಗೋದು ಅಷ್ಟೇ ಇವತ್ತು. ಲೆಟ್ಸ್ ಗೋ ಗೈಸ್. ಇವಾಗಷ್ಟೇ ಜಸ್ಟು ಲೈಬ್ರರಿಗೆ ಬಂದು ಕೂತಿದ್ದೀವಿ. ಕಾಲೇಜಿಗೆ ಬಂದ ತಕ್ಷಣ ಚಂದನ್ ಅವರು ಒಂದು ನ್ಯೂಸ್ ಕೊಟ್ಟಿದ್ದಾರೆ. ಏನಂದರೆ ಚೇಂಬರ್ ಡೈರಿ ಮತ್ತು ಕೋರ್ಟ್ ಡೈರಿ ಎರಡಕ್ಕೂ ಸೀಲ್ ಹಾಕ್ಸ್ಬೇಕು ಅಂತ. ನಾವು ನೋಡಿದ್ರೆ ಅದು ಯಾವುದಕ್ಕೂ ಇಲ್ಲ ಅಂದ್ಬಿಟ್ಟು ಬರೀ ನಮ್ಮ ರಿಪೋರ್ಟಿಗೆ ಮಾತ್ರ ಸೈನ್ ಹಾಕ್ಸ್ಕೊಂಡ್ಬಿಟ್ಟಿದ್ದೀವಿ. ಇವರಿಬ್ಬರು ಜಗಳ ಆಡ್ತಾಯಿದ್ದಾರೆ ಗೈಸಿಗೆ. ಆಮೇಲೆ ನಮಗೆ ಚಂದನ್ ಅವರು ಚಾಕ್ಲೇಟ್ ತಂದು ಕೊಟ್ಟಿದ್ದಾರೆ. ಚಾಕ್ಲೇಟ್ ತೋರಿಸಿ ಚಂದನ್ ಅವರು. ಕೊಟ್ಬಿಟ್ಟು ಎತ್ತಿಟ್ಕೊಂಬಿಟ್ಟೋಳೆ ಗೈಸ್. ಹೌದಾ? ಲಾಸ್ಟ್ ಡೇ ಏನು ಅನ್ನಿಸ್ತಿದೆ? ಬೇಗ ಕಾಲೇಜ್ ಮುಗೀತು ಅಂತ ಬೇಜಾರಾಗ್ತೈತೆ. ಏನಕ್ಕೆ ಬೇಜಾರು ಅಂತಂದರೆ ನಾವು ಬಂಕ್ ಹಾಕಿರ್ಬೋದು ಅಥವಾ ಕಾಲೇಜ್ಗೆ ತುಂಬ ದಿವಸ ಬರ್ದೇ ಇರ್ಬೋದು, ಬಟ್ ಆ ಕನೆಕ್ಷನ್ ಇದೆಯಲ್ಲ 5 ಇಯರ್ಸು, ಅದು ತುಂಬ ಬೇಜಾರಾಗ್ತೈತೆ. ನಿಮಗೆ? ನನಗೂ ಕೂಡ ಬೇಜಾರಾಗ್ತಿದೆ. 5 ವರ್ಷ ಹೆಂಗೋಯ್ತು ಅಂತಲೇ ಗೊತ್ತಿಲ್ಲ. ಈಗ ಒಂದು ತಿಂಗಳಿಂದ ಹಿಂದೆ ರಿಪೋರ್ಟ್ಸ್ ಬರೀಬೇಕು ಅನ್ನೋ ತಲೆನೋವು ಇರ್ತಿತ್ತು. ಇವಾಗ ಬರೆದ್ಬಿಟ್ಟು ಕೊಡೋಕ್ಕೆ ಬಂದಮೇಲೆ ಅನಿಸ್ತಾ ಇದೆ ಇಷ್ಟು ಬೇಗ ಮುಗ್ದೋಯ್ತೈತಲ್ಲ ಅಂತ. ಬೇಜಾರಾಗ್ತಿದೆ ಗೈಸ್. ನಿಮಗೇನು ಅನ್ನಿಸ್ತಿದೆ? ನನಗೆ ಬೇಜಾರ್ ಜೊತೆಗೆ ಖುಷಿನೂ ಇದೆ. ಬೇಗದೇಳೋದು ತಪ್ಪುತ್ತಲ್ಲ ಅಂತ. ಅಷ್ಟೇ. ಯಪ್ಪ, ಇಂಥ ಮನುಷ್ಯರು ಇರ್ತಾರೆ ಜಗತ್ತಲ್ಲಿ ಅಂತ ಅನ್ನಿಸ್ತೈತೆ. ಲೈಕ್ ನಾನೇನಾದರೂ ಮುಂದೆ ಓದಲಿಲ್ಲ ಅಂತ ಅಂದರೆ ಇದೇ ನನ್ನ ಲಾಸ್ಟ್ ಸ್ಟೂಡೆಂಟ್ ಲೈಫು. ಬೇಜಾರಾಗ್ತಿದೆ. ನಿಮ್ಮದು ಲಾಸ್ಟ್ ಅದು? ನಮ್ಮದು ಇದೇ ಲಾಸ್ಟ್ ಸ್ಟೂಡೆಂಟ್ ಲೈಫ್. ಅಂದರೆ ಮುಂದೆ ಸ್ಟಡೀಸ್ ಮಾಡಲಿಲ್ಲ ಅಂತ ಅಂದರೆ ಬೇಜಾರಲ್ವಾ? ನಾವು ನಾಳೆ ರೆಡಿಯಾಗಿ ಬರ್ತೀವಿ. ಅದನ್ನು ನನ್ನ ಫ್ರೆಂಡ್ ವ್ಲಾಗಲ್ಲಿ ಹಾಕ್ತಾಳೆ, ನೋಡಿ ಲೈಕ್ ಮಾಡಿ. ನಾಳೆ ವ್ಲಾಗ್ ನೋಡಿ. ನಾಳೆ ನಮ್ಮದು ಫೇರ್ವೆಲ್ ಇದೆ, ಅದನ್ನು ಮಿಸ್ ಮಾಡಿದೆ ನೋಡಿ. ನಾಳೆ ಎಲ್ಲ ನಮ್ಮ ಹುಡುಗಿರು ಹೆಂಗೆ ಮಿಂಚ್ತಾ ಇರ್ತಾರೆ ಅಂತ ತೋರಿಸ್ತೀವಿ ಗೈಸ್. ಚಂದನ್ ಅವರು ನಾವು ಅವತ್ತು ಮಾಡಿದಂಥ ಕಡಲೆ ಮಿಠಾಯಿನ ಟೇಸ್ಟ್ ಮಾಡ್ತಾಯಿದ್ದಾರೆ. ಅವ್ರ ಹತ್ರ ಆನೆಸ್ಟ್ ರಿವ್ಯೂ ಕೇಳೋಣ ಬನ್ನಿ ಗೈಸ್. ಆಗಲೇ ರಿವ್ಯೂ ಕೇಳೋಷ್ಟರಲ್ಲಿ ನಮ್ಮ ಡೀನ್ ಮ್ಯಾಮ್ ಬಂದ್ಬಿಟ್ರು. ಕೇಳೋಕ್ಕಾಗಲಿಲ್ಲ, ಇವಾಗ ಕೇಳ್ತಾಯಿದ್ದೀನಿ. ತಾಳೆ ಚೆನ್ನಾಗೈತೆ, ಬಟ್ ಬೆಲ್ಲ ಜಾಸ್ತಿ ಆಗೈತೆ. ಸೂಪರ್ ಗೈಸ್. ನಮ್ಮ ಅಡ್ವೊಕೇಟ್ ರೆಡಿ ಆಗ್ತಾ ಇದ್ದಾರೆ. ಬರಲಾ? 5th JMFCಲಿ ಒಂದು ಕೇಸ್ ಇದೆ, ಮುಗಿಸ್ಕೊಂಡು ಬರ್ತೀನಿ. ಗೈಸ್, ಎಷ್ಟೇ ಬೇಗ ಬರೆದ್ರು ಬಂದು ಇಲ್ಲಿ ಕರೆಕ್ಷನ್ ಮಾಡೋದಿದ್ದೇನೆ. ಈಗ ಎಲ್ಲನೂ ಕರೆಕ್ಷನ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀವಿ. ಇದೆಲ್ಲ ರಿಪೋರ್ಟ್ಸು, ಇದು ಡೈರಿ, ಈ ಥರ ಬೈಂಡಿಂಗ್ ಮಾಡಿಸಿ ಮ್ಯಾಮಿಗೆ ಕೊಡಬೇಕು. ಬಟ್ ಲೆಕ್ಚರರ್ ಇನ್ನೂ ಬಂದಿಲ್ಲ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಅದನ್ನು ಕೊಟ್ಬಿಟ್ಟು ಮುಗಿಸ್ಕೊಂಡು ಹೋಗೋದೆ. ಲೇಟಾಗಿ ನಮ್ಮ ಪ್ರಿಯಾಂಕ ಅವ್ರು ಬಂದಿದ್ದಾರೆ, ಅವ್ರನ್ನ ಮಾತಾಡಿಸ್ಬಿಡ್ತೀನಿ. ನಾನು ಬ್ಯುಸಿ ಇದ್ದೀನಿ ಸಿಲಿ, ನಾನು ಏನೂ ಮಾತಾಡೋಕ್ಕಾಗಲ್ಲ ಇವಾಗ. ಸಾರಿ, ತುಂಬ ಬ್ಯುಸಿ ಅವಳೆ, ಯಾಕಂದರೆ ಅವಳು ಏನೂ ಬರ್ದಿಲ್ಲ, ಅದಕ್ಕೆ ಬ್ಯುಸಿ ಇರೋದು. ಗೈಸ್, ಇವಾಗ ನಾವು ರಿಪೋರ್ಟ್ಸ್ ಎಲ್ಲ ಸಬ್ಮಿಟ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ನಮ್ಮ ಜೊತೆ ಇದ್ದಾರೆ ಚಂದ್ರಿಕಾ, ಚಂದನ ಆ್ಯಂಡ್ ನಾನು. ಬನ್ನಿ ಹೋಗೋಣ. ಆಲ್ರೆಡಿ ಹೋಗ್ಬಿಟ್ಟವ್ರು, ನಮ್ಗೆ ಗೊತ್ತೇ ಇಲ್ಲ ಗೈಸ್.
ಇವಾಗ ನಮ್ಮದು ರಿಪೋರ್ಟ್ಸ್ ಎಲ್ಲ ಸಬ್ಮಿಟ್ ಮಾಡಾಯಿತು. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಸ್ನೇಹಿತರೆಲ್ಲ ಕೂತ್ಕೊಂಡು ಬರೀತಾ ಇದ್ದಾರೆ ನೋಡಿ. ಬಾಯ್ ಮಾಡಿಬಿಡಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ನೀವು. ಮಾಡ್ತೀವಿ 100K ಮಾಡಿದ್ದೀವಿ ನಾವು ಸಬ್ಸ್ಕ್ರಿಪ್ಷನ್. ನಾವು ಮಾಡಾಯ್ತು ಸಬ್ಸ್ಕ್ರಿಪ್ಷನ್ ಮಾಡಿದ್ವಿ. ಥ್ಯಾಂಕ್ ಯು ಗಾಯ್ಸ್. ಮನೆಗೆ ರೀಚ್ ಆಗಿದ್ದೀವಿ. ಇಲ್ಲಿ ನಮ್ಮ ಮೆಕ್ಯಾನಿಕ್ ಅವರು ಮಿರರ್ ಟೈಟ್ ಮಾಡ್ತಾ ಇದ್ದಾರೆ. ಇನ್ನೂ ಚಿಕ್ಕದೈತೆ ನೋಡಿ. ಇಲ್ಲಿಂದ ಹೋಗ್ಬೇಕು ಒಳಗೆ. ಗಾಯ್ಸ್ ಇವಾಗ ನಾವು ಲಂಚ್ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಿಟಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಶಾಪಿಂಗ್ ಮಾಡೋದಿದೆ. ನಮ್ಮ ಜೊತೆಗಿದ್ದಾರೆ ನಮ್ಮ ಡ್ರೈವರ್ ಕೆಂಪಿ ಅವರು. ಪ್ಲೀಸ್ ಗಿವ್ ಮೀ ಸ್ವಲ್ಪ ಸ್ಮೈಲ್. ನಕ್ಕುದ್ಲು ಗಾಯ್ಸ್, ಅವಳು ನಕ್ಕಿದ್ರೆ ಮುತ್ತುದ್ರದಂಗೆ. ಗಾಯ್ಸ್ ಮಾರ್ಕೆಟಿಗೆ ಬಂದಿದ್ದೀವಿ. ಇದುವರೆಗೂ ಎಷ್ಟು ಸಲ ಮಾರ್ಕೆಟಿಗೆ ಬಂದಿದ್ದೀವೋ, ಆದರೆ ಫಸ್ಟ್ ಟೈಮ್ ಬಂದ ತಕ್ಷಣ ಪಾರ್ಕಿಂಗ್ ಸಿಕ್ಕಿರೋದು ಖುಷಿ ಆಗ್ತೈತೆ. ಗಾಯ್ಸ್ ಇವಾಗ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಕತ್ಲೆ ಆಗಿಬಿಟ್ಟಿದೆ. ಇವಾಗ ಹೋಗಿ ಮನೆಗೆ ಹೋಗಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಯಾಕಂದರೆ ಬರೆಯೋದೇನೂ ಇಲ್ವಲ್ಲ. ಸೊ ಬರೆಯೋದಿದ್ರೂ ಟೆನ್ಷನ್ನು, ಬರೆಯೋದಿಲ್ಲ ಅಂದರೂ ಬೇಜಾರು. ಏನೋ ಮಿಸ್ ಮಾಡ್ಕೊಂಡಂಗೆ ಅನ್ನಿಸ್ತಿದೆ ಗಾಯ್ಸ್. ನಡೀರಿ ಮನೆಗೆ ಹೋಗಿ ಸಿಗ್ತೀನಿ. ಗಾಯ್ಸ್ ಇವಾಗ ನಾವು ಮನೆಗೆ ಬಂದು ಸಿಟಿಯಿಂದ ತಂದಿರೋ ಜೋಳ ತಿಂತಾಯಿದ್ದೀವಿ. ಎವ್ರಿ ಟೈಮ್ ನಾವು ಸಿಟಿಗೆ ಹೋದಾಗ ಜೋಳ ಮಿಸ್ ಇಲ್ಲ, ತಿಂದೇ ತಿಂತೀವಿ. ಸೊ ಈಗ ತಿಂದ್ಕೊಂಡು ಮುಂದಿನ ಕೆಲಸ ಏನು ಅಂತ ಆಮೇಲೆ ಹೇಳ್ತೀನಿ ರೀ. ಗಾಯ್ಸ್ ಇವಾಗ ನಾವು ಜೋಳ ತಿಂದಾದಮೇಲೆ ನಮಗೆ ಒಂದು ರಿಯಲೈಸ್ ಆಗಿದೆ ಏನಂದರೆ ಮನೇಲಿ ನೀರಿಲ್ಲ ಅನ್ನೋದು. ಸೊ ಇವಾಗ ನೀರು ತರಕ್ಕೆ ಹೋಗ್ತಾಯಿದ್ದೀವಿ. ನೀರು ತಗೊಂಡು ಹಂಗೆ ಸ್ವಲ್ಪ ಅಲ್ಲ ಹೊಟ್ಟೆ ತುಂಬ ತಿನ್ಕೊಬರೋದ ಹೊರಗಡೆನೇ ಅಂದ್ಕೊಂಡಿದ್ದೀವಿ. ಯಾಕಂದರೆ ಇವಾಗ ಕುಕ್ ಮಾಡೋಕ್ಕಂತೂ ಆಗಲ್ಲ. ಸೊ ಹೊರಗಡೆನೇ ತಿನ್ಕೊಬರೋಣ ಅಂತ ಹೋಗ್ತಾಯಿದ್ದೀವಿ ಹೊರಗಡೆ. ಲೆಟ್ಸ್ ಗೋ. ಗಾಯ್ಸ್ ಚಿಕನ್ ಫ್ರೈಡ್ ರೈಸ್ ತಿನ್ನಬೇಕು ಅಂತ ಬಂದ್ವಿ. ಬಟ್ ಇಲ್ಲಿಗೆ ಬಂದಮೇಲೆ ಇಲ್ಲಿ ತಿನ್ನೋಕೆ ಇಷ್ಟ ಆಗ್ತಿಲ್ವಂತೆ, ಮನೆಗೆ ಹೋಗಿ ತಿನ್ನಬೇಕಂತೆ. ಸೊ ಇವಾಗ ಇಲ್ಲಿಂದ ಪಾರ್ಸಲ್ ತೊಗೊಂಡೋಗಿ ನೀರು ತಗೊಂಡು ಮೇಲ್ಗಡೆ ಹತ್ತಿ ನಾವು ಊಟ ಮಾಡೋಷ್ಟರಲ್ಲಿ ಊಟದ ಆಸೆನೇ ಹೋಗ್ಬಿಟ್ಟಿರುತ್ತೆ. ಎಷ್ಟು ಹೇಳ್ತಾಯಿದ್ರು ಕನ್ವಿನ್ಸ್ ಆಗ್ತಾಯಿಲ್ಲ ಗೈಸ್. ಏನು ಮಾಡೋದು ನೋಡಿ, ಹೆಂಗೆ ಕೂತಿದ್ದಾಳೆ ನೋಡಿ. ಗಾಯ್ಸ್ ಇವಾಗ ನಾವು ಪಾರ್ಸಲ್ ತಗೊಂಡು ಮನೆಗೆ ಹೋಗ್ತಾಯಿದ್ದೀವಿ. ಗಾಯ್ಸ್ ಇವಾಗ ನಾವು ಮನೆ ಹತ್ರ ಬಂದು ನೀರು ತರೋದಕ್ಕೆ ಅಂತ ಹೋಗ್ತಾಯಿದ್ದೀವಿ. ಇವಾಗ ನೀರು ತಗೊಂಡೋಗಿ ಮೇಲ್ಗಡೆ ಹತ್ತಿ ಊಟ ಮಾಡಬೇಕು. ಲೆಟ್ಸ್ ಗೋ. ಗಾಯ್ಸ್ ಫೈನಲಿ ಮನೆಗೆ ಬಂದಿದ್ದೀವಿ ನೀರೆಲ್ಲ ತಗೊಂಡು. ಇವಾಗ ಏನಿದ್ರು ತಂದಿರೋ ಊಟನ ತಿಂದ್ಕೊಂಡು ತಲೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮಲ್ಕೊಂಡ್ರೇ ನಾಳೆ ಬೆಳಗ್ಗೆ ಎದ್ದು ಸ್ನಾನ ಮಾಡೋಕ್ಕೆ ಹೋಗೋದು. ಅದಾದಮೇಲೆ ಟೈಮ್ ಟೇಬಲ್ ಬಿಟ್ಟವ್ರಾ? ಎಕ್ಸಾಮ್ ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ರಿಪೋರ್ಟ್ ಬರೆದು ಮುಗೀತಲ್ಲಪ್ಪ ಅನ್ನೋಷ್ಟರಲ್ಲಿ ಎಕ್ಸಾಮ್ ಟೈಮ್ ಟೇಬಲ್ ಬಂದುಬಿಟ್ಟಿದೆ ಗೈಸ್. ಒಟ್ಟಿನಲ್ಲಿ ನಮ್ಮ ಮೈಂಡ್ ಅಂತೂ ಫ್ರೀ ಆಗಿರೋಕ್ಕಂತೂ ಆಗಲ್ಲ. ಬಟ್ ನೋಡೋಣ, ಇದಾದಮೇಲೆ ವೀಡಿಯೋ ಎಡಿಟ್ ಮಾಡಿ ಮಲ್ಕೋಬೇಕು. ಎಷ್ಟೊತ್ತಾಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.